Hello everyone, welcome to Bright Future. In this video, I introduced a new lesson from class 10th, that is life process. All living organisms have certain common characteristics such as breathing, growing, growing, requiring nutrition, producing offspring, responding to stimuli. These are the some living things common characteristics: breathing, growing, nutrition, offspring, stimuli. ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಲಿವಿಂಗ್ ಥಿಂಗ್ಸ್ಗೆ ಇದ್ದೇ ಇರುತ್ತೆ. ದ್ಯಾಟ್ ಡಿಸ್ಟಿಂಗ್ವಿಶ್ ದ್ಯಾಮ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ಸು ಇದು ಯಾವುದೇ ಕ್ಯಾರೆಕ್ಟರಿಸ್ಟಿಕ್ಸ್ನ ಒಬೆ ಮಾಡೋದಿಲ್ಲ, ಬಟ್ ಲಿವಿಂಗ್ ಥಿಂಗ್ಸಲ್ಲಿ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇರುತ್ತೆ. ಇದರಿಂದನೇ ನಮಗೆ ನಾನ್ ಲಿವಿಂಗ್ ಥಿಂಗ್ ಯಾವುದು, ಲಿವಿಂಗ್ ಥಿಂಗ್ ಯಾವುದು ಅಂತಂದು ಹೇಳಿ ಗೊತ್ತಾಗುತ್ತೆ. They are certain vital processes that maintain homeostasis and proper functioning of the body. They are called life processes. These processes continue to occur even when we are sleeping or not performing any action. ಸೊ ಇದರಲ್ಲೇ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಏನು ಮಾಡ್ತಾವೆ, ನಾವು ಮಲಗಿದ್ರೂ ಸಹ ನಡೀತಾ ಇರ್ತವೆ, ಎಚ್ಚರವಾಗಿದ್ದಾಗೂ ಸಹ ನಡೀತಾನೆ ಇರ್ತವೆ. ಅಂತಹ ಪ್ರೊಸೆಸ್ಗಳನ್ನು ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸಸ್ ಅಂತ ಹೇಳಿ ಕರಿತೀವಿ. ದೀಸ್ ಪ್ರೊಸೆಸಸ್ ಆರ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ಪ್ರೊಸೆಸಸ್ಗಳು ಲಿವಿಂಗ್ ಥಿಂಗ್ಸ್ಗೆ ಬೇಕೇ ಬೇಕು. ದೀಸ್ ಲೈಫ್ ಪ್ರೊಸೆಸಸ್ ಆರ್ ನ್ಯೂಟ್ರಿಷನ್, ಫೋಟೋಸಿಂಥಸಿಸ್, transportation, and excretion. These are the essential for all living organisms. In this chapter, we will learn about the details of these processes occurring in plants, animals and human beings in particular. ಈ ಎಲ್ಲ ಪ್ರೊಸೆಸ್ಗಳು ಯಾವ ರೀತಿ ನಡೆಯುತ್ತೆ ಅಂತಂದು ಹೇಳಿ ನಾವು ಈ ಒಂದು ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. Life processes. So here in this picture it has life processes. Which are those? That is nutrition, transportation, respiration, excretion, reproduction and metabolism. Nothing but a digestion. Nutrition, transportation, respiration, excretion, reproduction and metabolism are the life processes. ಈ ಒಂದು ಎಲ್ಲ ಪ್ರೊಸೆಸ್ಗಳು ಇರೋದ್ರಿಂದನೇ ಒಂದು ಲಿವಿಂಗ್ ಥಿಂಗ್ ಇದೆ ಅಂತಂದು ಹೇಳಿ ನಾವು ಹೇಳ್ಬೋದು. ಸೊ ಅರ್ತ್ ಹ್ಯಾಪನ್ಸ್ ಟು ಬಿ ದ ಓನ್ಲಿ ನೋನ್ ಪ್ಲ್ಯಾನೆಟ್ ಹ್ಯಾವಿಂಗ್ ಲೈಫ್. ಅರ್ಥಲ್ಲಿ ಮಾತ್ರ ಲಿವಿಂಗ್ ಥಿಂಗ್ ಇರೋದು, ಬೇರೆ ಯಾವುದೇ ಪ್ಲ್ಯಾನೆಟಲ್ಲೂ ಲಿವಿಂಗ್ ಥಿಂಗು ನಮಗೆ ಕಾಣಿಸೋದಿಲ್ಲ. ದೇರ್ ಆರ್ ಬೀಯಿಂಗ್ಸ್ ಹೂ ಲೈವ್, die and become part of nature again. The living organism can be differentiated from the inanimate entities on various parameters of life processes. ಅಂದರೆ ಈ ಒಂದು ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳಿಂದ ನಾವು ನಾನ್ ಲಿವಿಂಗ್ ಥಿಂಗು ಮತ್ತು ಲಿವಿಂಗ್ ಥಿಂಗ್ಸನ್ನು ನಾವು ಬೇರೆ ಬೇರೆಯಾಗಿ ನೋಡ್ತೀವಿ. ಹಾಗಾದ್ರೆ ಯಾವ್ಯಾವ ಪ್ಯಾರಾಮೀಟರ್ಸು? ಫಸ್ಟ್ ಒಂದು ನೋಡೋಣ. ಏನಪ್ಪ ಫಸ್ಟ್ ಒಂದು? ದ ಮೇಂಟೆನೆನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. The maintenance of living organism is essential even if they are moving, resting or even sleeping. ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದೆ ಅಂತ ಅಂದರೆ ಅದು ರೆಸ್ಟಲ್ಲಿರ್ಬೋದು, ಮೂವಿಂಗಲ್ಲಿರ್ಬೋದು ಮತ್ತು ಸ್ಲೀಪಿಂಗಲ್ಲಿರೋದು. ಅದು ತನ್ನ ಲಿವಿಂಗ್ ಬೀಯಿಂಗನ್ನು ಏನು ಮಾಡ್ತಾ ಇರಬೇಕು, ಮೇಂಟೈನ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಬ್ರೀದಿಂಗ್,
ನಾವು ಮಲಗಿದಾಗಲೂ ಬ್ರೀದ್ ಮಾಡ್ತೀವಿ, ಎಚ್ಚರಿದ್ದಾಗಲೂ ಬ್ರೀದ್ ಮಾಡ್ತೀವಿ, ಓಡಾಡ್ತಿರ್ಬೇಕಾದ್ರೂ ಬ್ರೀದ್ ಮಾಡ್ತೀವಿ, ಮತ್ತು ರೆಸ್ಟಲ್ಲಿರಬೇಕಾದ್ರೂ ಬ್ರೀದ್ ಮಾಡೇ ಮಾಡ್ತೀವಿ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಮೇಂಟೆನೆನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನೆಕ್ಸ್ಟ್ ಒನ್ ಈಸ್ the process which together perform the function of maintenance of life are called as life processes. ಸೊ ಇದೇನೇನು ಮೇಂಟೆನೆನ್ಸ್ ಮಾಡ್ತಾವಲ್ಲ ಎಲ್ಲ ಪ್ರೋಸೆಸ್ಗಳು, ಆ ಎಲ್ಲ ಪ್ರೋಸೆಸ್ಗಳನ್ನು ಸೇರಿ ನಾವೇನಂತ ಕರಿತೀವಿ, ಲೈಫ್ ಪ್ರೊಸೆಸಸ್ ಅಂತಂದು ಹೇಳಿ ಕರಿತೀವಿ. ಸೊ ಬರೀ ಬ್ರೀದಿಂಗ್ ಅಷ್ಟೇ ಅಲ್ಲ, ರೆಸ್ಪಿರೇಷನ್ ಅಷ್ಟೇ ಅಲ್ಲ, ಡೈಜೆಷನ್ನು ಸಹ ನಮ್ಮ ಬಾಡಿಯಲ್ಲಿ ನಡೀತಾನೇ ಇರುತ್ತೆ. ನಾವು ತಿಂದ ತಕ್ಷಣ ಅದೇನು ಡೈಜೆಷನ್ ಆಗೋದಿಲ್ಲ. ಸೊ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದು ನಾವು ರೆಸ್ಟಲ್ಲಿರಬೇಕಾದ್ರೂ ನಡೀತಾ ಇರುತ್ತೆ, ಓಡಾಡ್ತಿರ್ಬೇಕಾದ್ರೂ ನಡೀತಾ ಇರುತ್ತೆ, ಮತ್ತು ಮಲಗಿದಾಗಲೂ ಸಹ ನಡೀತಾನೆ ಇರುತ್ತೆ. ಅವುಗಳನ್ನೇ ಈ ಎಲ್ಲ ಪ್ರೊಸೆಸ್ಗಳನ್ನು ಸೇರಿ ನಾವು ಏನಂತ ಕರಿತೀವಿ, ಲೈಫ್ ಪ್ರೊಸೆಸಸ್ ಅಂತಲೇ ಹೇಳಿ ಕರಿತೀವಿ. The process which together, better you take the writing notes, perform the function of maintenance of life are called as life processes. Nutrition, respiration, circulation and excretions are examples of essential life processes. So in this picture all life processes are here. You can refer this picture for the life processes. In unicellular organisms, all these processes are carried by a single cell. ಸಿಂಗಲ್ ಸೆಲ್ಲಿಂದ ನಡೆಯುತ್ತೇವೆ. ಯಾವುದರಲ್ಲಿ? ಯೂನಿಸೆಲ್ಯುಲರ್ಗಳಲ್ಲಿ. ಯಾಕೆಂದರೆ ಈ ಒಂದು ಯೂನಿಸೆಲ್ಯುಲರ್ಗಳಲ್ಲಿ ಒಂದೇ ಸೆಲ್ಲಿಂದ ಅದು ಆರ್ಗ್ಯಾನಿಸಮು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಮೀಬಾ. ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ವೆಲ್ ಡೆವಲಪ್ಡ್ ಸಿಸ್ಟಮ್ಸ್ ಆರ್ ಪ್ರೆಸೆಂಟ್ ಟು ಕ್ಯಾರಿ ಔಟ್ ದ ಪ್ರೊಸೆಸಸ್. ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂದರೆ ಎರಡಕ್ಕಿಂತ ಜಾಸ್ತಿ ಸೆಲ್ಗಳು ಇರ್ತಕ್ಕಂತಹ ಆರ್ಗ್ಯಾನಿಸಮ್ಸ್ನ ನಾವೇನಂತ ಕರಿತೀವಿ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತಂದು ಹೇಳಿ ಕರಿತೀವಿ. ಲೈಕ್ ಆ್ಯನಿಮಲ್ಸ್, ಬರ್ಡ್ಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಇಂತಹ ಒಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ವೆಲ್ ಡೆವಲಪ್ ಆಗಿರ್ತಕ್ಕಂಥ ಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡೈಜೆಷನ್ ನಡಿಬೇಕು ಅಂದರೆ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಇಂಟೇಕ್ ಮಾಡ್ತೇವೆ ಫುಡ್ಡು ಮೌತಿಂದ, ಮತ್ತು ಅದು ಈಸೋಫೇಗಸ್ನ ಎಂಟ್ರಿ ಆಗುತ್ತೆ, ಮತ್ತು ಸ್ಟಮಕ್ಕಿಗೆ ಹೋಗುತ್ತೆ, ಅಲ್ಲಿ ಡೈಜೆಷನ್ ಆಗಿ ಮತ್ತು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗಿ ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಏನಸ್ ಮುಖಾಂತರ ಅದು ಹೊರಗೆ ಹೋಗುತ್ತೆ. ಹೌದಾ? ಇದೊಂದು ವೆಲ್ ಡೆವಲಪ್ಡ್ ಪ್ರೋಸೆಸ್. ಸೊ ಇಂತಹ ಸಿಸ್ಟಮ್ಸು ಎಲ್ಲ ಒಂದು ಬೇರೆ ಬೇರೆ ಲೈಫ್ ಪ್ರೊಸೆಸ್ಗೂ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೂ ಇರುತ್ತೆ, ಮತ್ತು ರೆಸ್ಪಿರೇಷನು, ಎಕ್ಸ್ಕ್ರೀಷನು ಎಲ್ಲದಕ್ಕೂ ಸಹ ಅದರದ್ದೇ ಆಗಿರ್ತಕ್ಕಂಥ ಡೆವಲಪ್ಡ್ ಸಿಸ್ಟಮ್ ಇರುತ್ತೆ ಮಲ್ಟಿಸೆಲ್ಯುಲರಲ್ಲಿ. ಆದರೆ ಯೂನಿಸೆಲ್ಯುಲರಲ್ಲಿ ಈ ಎಲ್ಲ ಪ್ರೋಸೆಸ್ಗಳು ಒಂದೇ ಒಂದು ಸೆಲ್ಲಿಂದ ಮಾತ್ರ ನಡೆಯುತ್ತೆ. ಓಕೆ, ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ಅಬೌಟ್ ನ್ಯೂಟ್ರಿಷನ್ about in plants and human beings. Thank you.